70ರಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಮರ್ಡರ್ ಆಯ್ತು ಸರ್. ಅಂಥ ಪ್ರತಿಭಾನ್ವಿತರು ಈಗ ಯಾಕೆ ಕಡಿಮೆ ಆಗಿದ್ದಾರೆ? ಇಲ್ಲ, ಈಗ ಪ್ರತಿಭಾವಂತರ ಸಂಖ್ಯೆ ಕಡಿಮೆ ಆಗಿಲ್ಲ. ಎಲ್ಲೆಲ್ಲೋ ಹೇಗೋ ಇದ್ದಾರೆ. ಯೂನಿವರ್ಸಿಟಿಗಳು ಕಡಿಮೆ ಆಗಿದ್ದಾರೆ ಅಷ್ಟೇ. ಏನು ಕಾರಣ? ಅದು ಹೇಳೋದಿದೆಯಲ್ಲ, ಇದು ಬಹಳ ಕಷ್ಟದ್ದು. ಧಾರವಾಡ ಯೂನಿವರ್ಸಿಟಿ ಬರೀ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯ ಹೇಗಿತ್ತು ಅಂತಂದ್ರೆ ಮಾನದಂಡ ಜಾತಿ ಇತ್ತ, ಪ್ರತಿಭೆ ಇತ್ತ. ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ಅವರು SC/ST ಮಾತ್ರ ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ ಕಪೋಲ ಕಲ್ಪಿತವಾದಂಥ ವಿಚಾರಧಾರೆಯನ್ನ OBCಗಳ ನಡುವೆ ಹರಳಲಾಗಿದೆ. ಸರ್, ಇಲ್ಲಿ ಜಾತಿನೇ ಬಹಳ ಮೂಲ ಬಂಡವಾಳ. ಯಾಕೆ ಆ ಥರ ಆಗ್ತಾ ಇದೆ? ಈಗ ಜಾತಿಗೆ ಒಂದು ಪ್ರಖರತೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಬಾಯಿ ಬಂದಿದೆ, ಮಾತಾಡ್ತಾ ಇದೀವಿ, ಕೆಲಸ ಆಗ್ತಾ ಇದೆಯಾ? 100 ವರ್ಷಗಳ ಹಿಂದೆ RSS ಮಾಡಿದ್ರು. ಯಾಕೆ ಮಾಡಿದ್ರು? ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಈ ತಳವರ್ಗಗಳು ಜಾಗೃತರಾದ್ರು. ನಮ್ಮನ್ನ ಇಷ್ಟು ವರ್ಷ ಇವರು ತುಳಿದಿಟ್ಟಿದ್ರು, ನಾವು ಸಂಘಟಿತರಾಗಬೇಕು, ನಾವು ಜಾಗೃತರಾಗಬೇಕು ಅಂತ ಯಾವಾಗ ಅವರು ಶುರು ಮಾಡಿದ್ರು, ನಾವು ಈ ಭೂಲೋಕದ ದೇವತೆಗಳು, ನಾವು ನಮಗೆ 2 ಜನ್ಮ ಇದೆ, ನಾವು ಎಲ್ಲಾ ಮನುಷ್ಯರಂತೆ ಹುಟ್ಟಿದ್ರು, ನಾವು 8 ವರ್ಷ ಆಗಿ ಉಪನಯನ ಮಾಡ್ಕೊಂಡು ದಾರ ಕಟ್ಕೊಂಡ್ಬಿಟ್ರೆ ನಾವು ಭೂಸುರರು ಆಗ್ತೀವಿ ಅಂತ ಹೇಳಿ ಇವತ್ತು ಅವರು ದೇಶನ ಆಳ್ತಾ ಇದ್ದಾರೆ. ನಾನು ಎಲ್ಲೋ ಒಂದ್ ಕಡೆ ಹೇಳಿದೆ, ಬಹಳ ಕಾಂಟ್ರವರ್ಸಿ ಆಯ್ತು. ಸತ್ತ ರಾಜನಿಗೆ ಶ್ರಾದ್ದ ಮಾಡೋದು ಇವರೇ, ಗೆದ್ದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಇವರೇ. ಇವ್ರನ್ನ ದೈವಾಂಶ ಸಂಭೂತರು ಅಂತ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ವೈಶ್ಯರಿಗೆ, ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಅನುಕೂಲವಾಗಿತ್ತು. ಯಾರಿಗೆ ಬುದ್ಧಿಮತ್ತೆ ಚೆನ್ನಾಗಿದೆ, ಯಾರಿಗೆ ಶಕ್ತಿ ಇದೆ, ಯಾರಿಗೆ ವ್ಯವಹಾರ ಜ್ಞಾನ ಇದೆ, ಅವ್ರ 10% ಈ 3 ಜಾತಿ ಮಾಡಿಕೊಂಡು ಈ 90% ಶೂದ್ರರನ್ನ ಮತ್ತು ಪಂಚಮರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಇವತ್ತು ಅದೇ ವ್ಯವಸ್ಥೆನ ಕಾನೂನು ಮಾಡಬೇಕು ಅಂತ ಹೊರಡ್ತಾ ಇದಾರಲ್ಲ ಸರ್. ಇದನ್ನೇ ಬಾಬಾ ಸಾಹೇಬರು ಹೇಳಿರೋದು. ಬಾಬಾ ಸಾಹೇಬ್ರಿಗೆ ಆ ಕಲ್ಪನೆ ಇತ್ತು. ಅವರಿಗೆ ಕಡ್ಡಾಯ ಶಿಕ್ಷಣ ಅಂತ ಮಾಡಿದ್ರು ಸಂವಿಧಾನದಲ್ಲಿ. ಕಡ್ಡಾಯ ಶಿಕ್ಷಣ ಕೊಡೋಕೆ ಸಾಧ್ಯ ಆಯ್ತಾ? ಕಾಂಗ್ರೆಸ್ ಪಕ್ಷದವ್ರು ಆಳಿದ್ರು, ಈಗ ಯಾರು ಆಳ್ತಾ ಇದ್ರು? ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಎಲ್ಲ ವಿದ್ಯಾವಂತರಾದ್ರು, ವಿದ್ಯೆಗೆ ಮಹತ್ವ ಕೊಟ್ಟರು, ವಿದ್ಯಾವಂತರಾದ್ರು, ಅಧಿಕಾರ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಇವತ್ತು ಬಹುಸಂಖ್ಯಾತಲ್ಲಿರೋ ನಾವು ಅವ್ರ ಕೈಲಿ ಆಳಿಸ್ಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ನೀವು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅಂತ ಗೊತ್ತು, ನಾಡಿನ ಚಿಂತಕರಲ್ಲಿ ಒಬ್ಬರು, ಪ್ರಖ್ಯಾತ ಸಾಹಿತಿಗಳು. ಸೊ ನಿಮ್ಮ ಓದು, ಬಾಲ್ಯ ಎಲ್ಲ ಹೇಗಾಯಿತು, ಎಲ್ಲಾಯಿತು ಸರ್? ಸರ್, ನಾನು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕೆ, ಹೆಬ್ಬೂರು ಹೋಬಳಿ, ನಾಗೊಲ್ಲಿ ಅಂತ ಒಂದು ಊರಿದೆ, ಅದ್ರ ಪಕ್ಕ ಲಕ್ಕೆನಹಳ್ಳಿ ಅಂತ. ಓಕೆ. ಆ ಊರು ಅಂದರೆ ಆ ಊರಿನಲ್ಲಿ ಹೆಚ್ಚು ಇದ್ದ ಅಭ್ಯಾಸ ನನಗಿಲ್ಲ. ಯಾವಾಗಲೂ ಒಂದ್ಸರಿ ಹೋಗ್ತಿದ್ದೆ, ಬರ್ತಿದ್ದೆ, ಹೀಗಾಗ್ತಿತ್ತು. 67ನೇ ಇಸ್ವಿವರೆಗೂ, 68ರವರೆಗೂ ಹೆಚ್ಚು ಕಡಿಮೆ ಹೆಬ್ಬೂರಲ್ಲಿದ್ದೆವು. 1ನೇ ಕ್ಲಾಸು, 2ನೇ ಕ್ಲಾಸು. 3ನೇ ಕ್ಲಾಸಿಗೆ ಗುಬ್ಬಿಗೆ ಹೊರಟೋದೆ. ಗುಬ್ಬಿಲಿ 10ನೇ ಕ್ಲಾಸ್ವರೆಗೂ ಅಲ್ಲೋದಿ. ಆಮೇಲೆ 10ನೇ ಕ್ಲಾಸ್ ಪರೀಕ್ಷೆ ಬರೆದಿದ್ದು ತುರುವೇಕೆರೆಯಲ್ಲಿ. ಆಮೇಲೆ ಅಲ್ಲೇ PUC 4 ವರ್ಷ ಓದಿದೆ. 2 ವರ್ಷದ PUC 4 ವರ್ಷ ಫೇಲ್ ಆಗಿ ಸೈನ್ಸ್ ತಗೊಂಡು ಭಾಳ ಕಷ್ಟಪಟ್ಬಿಟ್ಟೆ. ಆಮೇಲೆ ಹೆಂಗೋ ಒಂದೊಂದೇ ಪರೀಕ್ಷೆಗಳು ಕಟ್ಟು ಪಾಸ್ ಮಾಡಿ, ಆಮೇಲೆ ಇದ್ರ ಸೈನ್ಸು ಸವಾಸ ಬೇಡ ಅಂತ ಬಿಟ್ಟು ತುಮಕೂರಿಗೆ ಬಂದು ಈವ್ನಿಂಗ್ ಕಾಲೇಜ್, ಸಿದ್ಧಗಂಗಾ ಈವ್ನಿಂಗ್ ಕಾಲೇಜ್ನಲ್ಲಿ BAಗೆ ಸೇರಿಕೊಂಡೆ. ಕನ್ನಡ ಮೇಜರ್ ತಗೊಂಡು, ಕನ್ನಡ, ಪೊಲಿಟಿಕಲ್ ಸೈನ್ಸು ಮತ್ತು ಸೋಷಿಯಾಲಜಿ ಇವಿಷ್ಟು ಮೇಜರ್ ತಗೊಂಡು BAಗೆ ಸೇರಿಕೊಂಡು ಅಲ್ಲಿ ಪಾಸ್ ಮಾಡಿದೆ. ಬೆಳಗ್ಗೆ ಹೊತ್ತು ಆಟ ಓಡಿಸ್ತಾ ಇದ್ದೆ, ಸಾಯಂಕಾಲ ಕಾಲೇಜಿಗೆ ಹೋಗ್ತಾ ಇದ್ದೆ ತುಮಕೂರಲ್ಲಿ. ಅದ್ರ ಜೊತೆಗೆ ಬೇರೆ ಬೇರೆ ನಂದು ವಿದ್ಯಾರ್ಥಿ ಚಳವಳಿಗಳು, ಅವು ಇವು, ABVP, ಗೋಕಾಕ್ ಚಳವಳಿ. ಅವಾಗಲೇ ಗೋಕಾಕ್ ಚಳವಳಿ ಆಗಿತ್ತು. ನಮ್ಮನ್ನೆಲ್ಲ ತಗೊಂಡೋಗಿ ಒಂದು ದಿವಸ ಎಲ್ಲ, ಒಂದು ರಾತ್ರಿ ಎಲ್ಲ ಸ್ಟೇಷನ್ಲಿ ಇಟ್ಬಿಟ್ಟಿದ್ರು. ಸೊ ಆ ಹೋರಾಟಗಳು ಹೀಗೆ ವಿದ್ಯಾರ್ಥಿ ಆಗಿದ್ದಾಗಲೇ 82ಕ್ಕೆ ಬೆಂಗಳೂರಿಗೆ ಬಂದೆ. ಅಲ್ಲಿ BA ಪಾಸ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಜ್ಞಾನ ಭಾರತಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಈ ಕನ್ನಡ ಸ್ನಾತಕೋತ್ತರ ವಿಭಾಗಕ್ಕೆ ಸೇರಿಕೊಂಡೆ, ಕನ್ನಡ ಅಧ್ಯಯನ ಕೇಂದ್ರಕ್ಕೆ. ಅಲ್ಲಿ ಡಾಕ್ಟರ್ GS ಶಿವರುದ್ರಪ್ಪನವರು ಡೈರೆಕ್ಟರ್ ಆಗಿದ್ದರು. ಆಮೇಲೆ ತುಂಬ ಒಳ್ಳೊಳ್ಳೆ ಪ್ರೊಫೆಸರ್ಗಳು. ನಮ್ಮದ ಆ ಅವಧಿ ಇತ್ತಲ್ಲ, ನಮ್ಮ ಮೇಷ್ಟ್ರುಗಳದ್ದು ಎಷ್ಟು ಅದ್ಭುತ. ಆ ಕಾಲಕ್ಕೆ ಅವರು ಸ್ಟಾರ್ಗಳು. ಕರ್ನಾಟಕದ ಸಾಹಿತ್ಯ ವಲಯದಲ್ಲಿ ಅತ್ಯಂತ ಇದಾಗಿದ್ದಂಥವ್ರು GS ಶಿವರುದ್ರಪ್ಪ, ಚಿದಾನಂದ ಮೂರ್ತಿ, C ವೀರಣ್ಣ, ಕೀರಂ ನಾಗರಾಜ್, DR ನಾಗರಾಜ್, KV ನಾರಾಯಣ್, ಬಸವರಾಜ್ ಕಲ್ಗುಡಿ, ಸಿದ್ಧಲಿಂಗಯ್ಯ, ಬರಗೂರು, KP ಭಟ್ಟು, ಲಕ್ಷ್ಮೀನಾರಾಯಣ್ ಭಟ್ಟು, ಸುಮತೀಂದ್ರ ನಾಡಿಗ್ಗು, ಕಾರ್ಲೋಸ್ ಅಂತ ಒಬ್ಬರು ತಮಿಳು ಮೇಷ್ಟ್ರು. ಅವರು ನಮಗೆ ತಮಿಳು ಸಾಹಿತ್ಯವನ್ನು ಪಾಠ ಹೇಳೋರು. ಆಗಲೇ ತಮಿಳು ಜಯಕಾಂತನ ಕಥೆಗಳು ಇಂಥವನ್ನೆಲ್ಲ ಅವರು ನಮ್ಗೆ ಪಾಠ ಹೇಳೋರು. ಹೀಗೆ ಭಾಳ ದೊಡ್ಡ ಒಂದು ವಿದ್ವತ್ತು
ಪಾಂಡಿತ್ಯಪೂರ್ಣವಾದಂಥ ಪಂಡಿತ ಪ್ರಜ್ಞೆ ಇದ್ದಂಥ ಅಧ್ಯಾಪಕರು ನನಗಲ್ಲಿ ಸಿಕ್ಕಿದರು. ಸೊ ಆ ಮೇಷ್ಟ್ರುಗಳ ಸಹವಾಸದಿಂದಾಗಿ ನಾನು ಸ್ವಲ್ಪ ಈ ಓದೋದು ಬರೆಯೋದು ಇಂಥದ್ದನ್ನೆಲ್ಲ ಮಾಡ್ತಾ ಹೋದೆ ಸರ್. ಸರ್ ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು. ಹೌದು ಸರ್. ನನಗೂ ಹಂಪ ನಾಗರಾಜಯ್ಯನವರು, ಸಾಶಿನ ನನಗೂ ಇದ್ದರು. ಸಾಶಿ ಮರಳಯ್ಯನವರು ನನಗೆ ಮೇಷ್ಟ್ರು ಆಗಿದ್ದರು. ನಾನು 71 ಫೈನಲ್ BSc ಓದಿದ್ದು ನಾನು. 70ರಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಮರ್ಡರ್ ಆಯಿತು. ಗೊತ್ತು. ಆವಾಗ ನಾನು ಅಲ್ಲಿ ಓದ್ತಾ ಇದ್ದೆ. ಹೌದೌದು. ಸೊ ನಿಮ್ಮದು ಬಹಳ ವಿದ್ವತ್ಪೂರ್ಣವಾದ ವಾತಾವರಣದಲ್ಲಿ ನಿಮ್ಮ ವಿದ್ಯಾಭ್ಯಾಸ ನಡೆದಿದೆ. ಅಭ್ಯಾಸ ನಡೀತು ಸರ್. ಸೊ ಹಾಗಾಗಿ ನೀವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಲಿಕ್ಕೆ ಪ್ರೇರಣೆ ಆಯಿತು. ನಾನು ಹೈಸ್ಕೂಲ್ ಓದಬೇಕಾದ್ರೂ ಒಳ್ಳೆ ಮೇಷ್ಟ್ರುಗಳಿದ್ದರು. ಕಡೂರು ರಾಮಸ್ವಾಮಿ ಅಂತ ಒಬ್ಬರು, ವೆಲ್ಲಾಳ ಸತ್ಯಂ ಅಂತ ಒಬ್ಬರು, ಅವರಿಬ್ಬರು ಹೈಸ್ಕೂಲ್ ಮೇಷ್ಟ್ರುಗಳು. ಕತೆ ಬರೆಯೋರು. ಯಾವ ಊರಲ್ಲಿ? ಗುಬ್ಬಿಯಲ್ಲಿ. ಒಳ್ಳೆ ಕತೆಗಾರರು ಅವರು. ಅಲ್ಲಿಂದ PUCಗೆ ಹೋಗಿ ಸೇರಿಕೊಂಡಾಗ ಅಲ್ಲೊಬ್ಬರು G. ನಾರಾಯಣ್ ಅಂತ, ಅವ್ರು ಇಲ್ಲೇ ರಾಜರಾಜೇಶ್ವರಿ ನಗರದಲ್ಲಿ ಈಗಲೂ ಇದ್ದಾರೆ. ಇಂಗ್ಲೀಷ್ ಮೇಷ್ಟ್ರು ಅವರು. ಅವರು ಹೇಳ್ಕೊಟ್ಟ ಇಂಗ್ಲೀಷ್ ಕಾರಣಕ್ಕಾಗಿ ನಾನು ಜೀವನದಲ್ಲಿ ಇಂಗ್ಲೀಷ್ ಫೇಲೇ ಆಗಲಿಲ್ಲ. ಇಂಗ್ಲೀಷ್ನಲ್ಲಿ ಫೇಲ್ ಆಗಬೇಕಾಗಿತ್ತು, ಫೇಲೇ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡೋರು ಅವರು. ಸೊ ಅವರು ಒಳ್ಳೆ ಕತೆಗಾರರು. ಆಮೇಲೆ ಅವ್ರ ಮನೆಗಳಿಗೆ ಹೋಗ್ತಾ ಇದ್ನಲ್ಲ, ಹೋದಾಗ ಪುಸ್ತಕಗಳು ಕೊಡೋರು. ನಾನು G. ನಾರಾಯಣ್ ಅವರ ಮನೆಗೆ ಹೋದಾಗ ತುಂಬ ನಿರಂಜನ ಅವರ ಕೃತಿಗಳು, ಅನಾಕೃ ಕೃತಿಗಳು, ಭೈರಪ್ಪನ ಕೃತಿಗಳು ಮತ್ತು ಕಾರಂತರ ಮರಳಿ ಮಂಡಿಗೆಲ್ಲ PUC ಹಂತದಲ್ಲೇ ಓದಿದ್ದೆ. ಬಹುಶಃ ನಾನು PUC ಫೇಲ್ ಆಗೋದಕ್ಕೆ ಇದು ಒಂದು ಕಾರಣ ಇರ್ಬೋದು. ಸೊ ತುಂಬ ಓದ್ತಾ ಇದ್ದೆ ಅವಾಗ. ಆಮೇಲೆ ಡಿಗ್ರಿಗೆ ಬಂದೆ. ಡಿಗ್ರಿಯಲ್ಲಿ ಕೂಡ ಒಳ್ಳೆ ಪ್ರೊಫೆಸರ್ಗಳು ಸಿಕ್ಕಿದ್ರು, ಭಾಳ ಚೆನ್ನಾಗಿ ಪಾಠ ಹೇಳ್ಕೊಟ್ರು. ಗುರುಪ್ರಕಾಶ್ ಅಂತ. ಯಾವ ಕಾಲೇಜ್ ಸರ್? ಸಿದ್ಧಗಂಗಾ ಈವ್ನಿಂಗ್ ಕಾಲೇಜು ತುಮಕೂರಿನಲ್ಲಿ. ಅಲ್ಲೂ ಅಷ್ಟೇ KB ಮಹದೇವಪ್ಪ ಅಂತ, ಈಗಲೂ ಇದ್ದಾರೆ ಮಹದೇವಪ್ಪನವರು. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ನಮ್ಮ ಜೊತೆ ಒಳಗೆ ನಮ್ಮ ಸಾರಾ ಮಹೇಶ್ ಇವರು ನಾವೆಲ್ಲ ಸಂಘಟಿಸಿದಂಥ ಅನೇಕ ಚಳುವಳಿಗಳಲ್ಲಿ ಈಗಲೂ ನಮ್ಮ ಪ್ರೊಫೆಸರ್ ಭಾಗವಹಿಸ್ತಾರೆ ಬಂದು. ಸೊ ಆ ಥರ ಅವರು. ಆಮೇಲೆ ಭಾಸ್ಕರಾಚಾರ್ ಅಂತ ಒಬ್ಬರು, ಶಿವರುದ್ರಯ್ಯ ಅಂತ ಒಬ್ಬರು ಒಳ್ಳೆ ಕನ್ನಡ ಮೇಷ್ಟ್ರುಗಳು ಸಿಕ್ಕಿದ್ರು ನನಗೆ. ಇನ್ನು ಯೂನಿವರ್ಸಿಟಿಲಿ ಬಂದಾಗಂತೂ ವಾತಾವರಣವೇ ಬೇರೆ, ನಾವು ಕಲಿತ ರೀತಿಯೇ ಬೇರೆ. ಬಹುಶಃ ನಮ್ಮದೊಂದು ಪುಣ್ಯ ವಿಶೇಷ ಇದ್ದ ಒಂದು ವಿದ್ಯಾರ್ಥಿಗಳ ಬಳಗ ಆಗಿತ್ತು. ಸುವರ್ಣಯುಗ. ನಾವು ಯಾರ್ಯಾರು ಅವಾಗ ಓದ್ತಿದ್ದೋ ಅವರೆಲ್ಲ ಇವತ್ತು ಕನ್ನಡದಲ್ಲಿ ಒಳ್ಳೆ ಲೇಖಕರಾಗಿದ್ದೀವಿ. ನಾನು, HL ಪುಷ್ಪ, ನಟರಾಜ್ ಉಳಿಯಾರ್, ಆಮೇಲೆ K. ಸುಜಾತ, ನಮ್ಮ ದೊಡ್ಡೋಲ್ಲೂರು ಕೋಜಿ, ನಮ್ಮ ಪತ್ರಕರ್ತರಾಗಿ, ಮತ್ತು ರಾಜ್ಕುಮಾರ್ ಬಗ್ಗೆ ಒಂದು ಒಳ್ಳೆ ಇಡೀ ಜೀವನ ಎಲ್ಲ ವಹಿಸಿ ಅವನು ಪಾಪ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆಮೇಲೆ HR ಸ್ವಾಮಿ, ಮಧುಮತಿ, ಇವರೆಲ್ಲ ನಮ್ಮ ಬ್ಯಾಚಲ್ಲಿ ಇದ್ದಂಥ ಹುಡುಗರು. ನಾವು ಯಾರು ಅವತ್ತು ಅಲ್ಲಿ ಕಲಿತಾ ಇದ್ವು ಅವರೆಲ್ಲರಿಗೂ ಒಂದು ವಿಶೇಷವಾದ ಪ್ರತಿಭೆ ನಮ್ಮ ಗುರುಗಳ ಕಾರಣದಿಂದಾಗಿ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ ಸರ್. ಸರ್, ಅಂಥ ಪ್ರತಿಭಾನ್ವಿತರು ಈಗ ಯಾಕೆ ಕಡಿಮೆ ಆಗಿದ್ದಾರೆ? ಇಲ್ಲ, ಈಗ ಪ್ರತಿಭಾವಂತರ ಸಂಖ್ಯೆ ಕಡಿಮೆ ಆಗಿಲ್ಲ. ಎಲ್ಲೆಲ್ಲೋ ಹೇಗೋ ಇದ್ದಾರೆ. ಯೂನಿವರ್ಸಿಟಿಗಳು ಕಡಿಮೆ ಆಗಿದ್ದಾರೆ ಅಷ್ಟೇ. ಏನು ಕಾರಣ? ಅದು ಹೇಳೋದಿದೆಯಲ್ಲ, ಇದು ಭಾಳ ಕಷ್ಟದ್ದು. ಒಂದು ಕಾಲದಲ್ಲಿ ಯೂನಿವರ್ಸಿಟಿಗಳಿಗೆ ಪ್ರಾಧ್ಯಾಪಕರನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಪ್ರತಿಭೆ ಇದೆಲ್ಲವನ್ನು ತುಂಬ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವ್ರನ್ನ ಆಯ್ಕೆ ಮಾಡ್ತಾಯಿದ್ರು. ಈಗ ಹಾಗಿಲ್ಲ, ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ. ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅವ್ರ ಜಾತಿಯವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಿಂದಿರಲಿಲ್ಲ ಅಂತಲ್ಲ, ಜಾತಿ ಕೂಡ ಇತ್ತು. ಹಿಂದೆ ಇದ್ದಿದ್ದು 3 ಯೂನಿವರ್ಸಿಟಿಗಳು ನಾವು ಓದಬೇಕಾದ್ರೆ: ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಮತ್ತು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ. ಈ 3 ಯೂನಿವರ್ಸಿಟಿಗಳು ಕೂಡ ಒಂದೊಂದು ಥರ ಇದ್ದವು. ಧಾರವಾಡ ಯೂನಿವರ್ಸಿಟಿ ಬರೀ ಲಿಂಗಾಯತರದ್ದೇ ಡಾಮಿನೇಷನ್, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಕ್ಕಲಿಗರ ಡಾಮಿನೇಷನ್. ಬೆಂಗಳೂರು ವಿಶ್ವವಿದ್ಯಾಲಯ ಹೇಗಿತ್ತು ಅಂತಂದರೆ ಇದು ಸರ್ವಜನಾಂಗದ ಶಾಂತಿಯ ತೋಟ. ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನೋಡಿ, ಇದು ಡಾಕ್ಟರ್ GS ಶಿವರುದ್ರಪ್ಪನವರ ಶತಮಾನೋತ್ಸವದ ವರ್ಷ. ಭಾಳ ಅದ್ಭುತವಾದಂಥ ಕವಿ ಮತ್ತು ನಮಗೆಲ್ಲ ಎಂಥ ಕಾವ್ಯ ಮೀಮಾಂಸೆ ಇಂಥ ಪಾಠಗಳನ್ನ ಅವ್ರು ಹೇಳ್ಕೊಟ್ಟಿದ್ರು ಅಂದರೆ ಮರೆಯೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅವರು ಒಳ್ಳೆ ಮೇಷ್ಟ್ರು. ಸೊ ಅವರು H. ನರಸಿಂಹಯ್ಯನವರು ವೈಸ್ ಚಾನ್ಸಲರ್ ಆಗಿದ್ದರು. ಶಿವರುದ್ರಪ್ಪನವರು ಅಂದರೆ HN ಭಾಳ ಹಿಂದೆನೇ ಆಗಿದ್ದರು ಪ್ರಾರಂಭದಲ್ಲಿ. ಅವರೇ GSSನಲ್ಲೆಲ್ಲೋ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲೋ ಇದ್ದವ್ರನ್ನ ಕರ್ಕೊಂಬರ್ತಾರೆ. ಅಲ್ಲಿವರೆಗೆ ಆವಾಗ ರಂಶ್ರೀ ಮುಗುಳಿ ಅವರೆಲ್ಲ ಇರ್ತಾರೆ. GSS ಬಂದು ಇಲ್ಲಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಜಾತಿಯ ಮೇಷ್ಟ್ರುಗಳನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಎಲ್ಲ ತುಂಬ ಪ್ರತಿಭಾವಂತರನ್ನೇ. ಮಾನದಂಡ ಜಾತಿ ಇತ್ತ, ಪ್ರತಿಭೆ ಇತ್ತ? ಪ್ರತಿಭೆಯನ್ನು ಮಾನದಂಡವಾಗಿ ಇಟ್ಕೊಂಡ್ರು ಮತ್ತು
ಎಲ್ಲರಿಗೂ ಆದ್ಯತೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ನಿಮ್ಗೆ ನೋಡಿ, ಕಂಬಾರರು ಅಲ್ಲೆಲ್ಲೋ ಬೆಳಗಾಂನಲ್ಲಿದ್ದವರು, ಆ LB ಕಾಲೇಜ್ನಲ್ಲಿ ಒದಾಡ್ತಾ ಇದ್ರು ಅವರು, ಅವ್ರನ್ನ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು ಕರ್ಕೊಂಬಂದು ಇಲ್ಲಿ ಪ್ರೊಫೆಸರ್ ಮಾಡಿದ್ರು. ಇವತ್ತು ಅವರು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಸಿದ್ಧಲಿಂಗಯ್ಯ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಂಥ ಪ್ರತಿಭಾವಂತ ಕವಿ ಮತ್ತು ಕನ್ನಡ ಕಾವ್ಯಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಂಥ ಕವಿ ಅವರು. ಬರಗೂರು ರಾಮಚಂದ್ರಪ್ಪ ಅವರು ಯಾವುದೋ ನಾಯಕ ಸಮುದಾಯಕ್ಕೆ ಸೇರಿದಂಥವ್ರು, ಅವ್ರನ್ನ ಕರ್ಕೊಂಬಂದು ಪ್ರೊಫೆಸರ್ ಮಾಡ್ತಾರೆ. ಅವರು ಬಂಡಾಯ ಚಳವಳಿಯನ್ನು ಕಟ್ತಾರೆ. DR ನಾಗರಾಜು ದೇವಾಂಗ ಸಮುದಾಯಕ್ಕೆ ಸೇರಿದವರು. ನೀವು ಸುಮ್ಮನೆ ನಾನು ಜಾತಿ ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೆಲ್ಲರೂ ಕೂಡ ಒಂದು ಹುದ್ದೆಗೆ ಬರಬೇಕಾದ್ರೆ, ಅದರಲ್ಲೂ ಪ್ರಾಧ್ಯಾಪಕರಂಥ ಹುದ್ದೆಗೆ ಬರಬೇಕಾದ್ರೆ GSS ಅವ್ರನ್ನ ಆಯ್ಕೆ ಮಾಡಿ ಆಮೇಲೆ ಸುಮತೀಂದ್ರ ನಾಡಿಗರು ಎಲ್ಲೋ ಪುಸ್ತಕ ಮಾರ್ಕೊಂಡಿದ್ರು, ಪಾಪ ಅವ್ರಿಗೆ ಕೆಲಸ ಸಿಗದೆ ತುಂಬ ಓದಾಡ್ತಾ ಇದ್ರು. ಬ್ರಾಹ್ಮಣರು ಅವ್ರನ್ನ ಕರ್ಕೊಂಬಂದು ಮಾಡಿದ್ರು. KP ಭಟ್ಟು, ಲಕ್ಷ್ಮೀನಾರಾಯಣ ಭಟ್ಟು, ನೋಡಿ ಇದೆಲ್ಲ ಹೆಂಗಿತ್ತು. ಕೀರಂ ನಾಗರಾಜ್ ನ್ಯಾಷನಲ್ ಕಾಲೇಜ್ನಲ್ಲಿದ್ದರು ಅವರು. ಅಲ್ಲಿ ಇಲ್ಲ, ಕೀರಂ ನಾಗರಾಜ್ ಥರದ ಒಬ್ಬ ವಿದ್ವಾಂಸ ವಿಮರ್ಶಕ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕ ಆಗಿರಬೇಕು ಅಂತ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಪ್ರೊಫೆಸರ್ ಮಾಡ್ತಾರೆ. ನೋಡಿ, ಇವೆಲ್ಲ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವರು ಯಾವುದಕ್ಕೆ ಆದ್ಯತೆ ಕೊಟ್ಟರು ಅಂತ. ಏನಾಗುತ್ತೆ ಗೊತ್ತಾ, ಇದು ಈಗ ಒಂದೇ ಜಾತಿಯವರು ಸೇರ್ಕೊಂಡ್ಬಿಟ್ರೆ ಭಾಳ ಕಷ್ಟ ಸರ್. ಅದು ಒಂದು ಜಾತಿಯವರೇ ಕೆಲಸ ಮಾಡ್ತಾ ಇದ್ದಾಗ ನಿಮ್ಮ ತಲೆ ಓಡೋದೇ ಇಲ್ಲ. ಅದು ಎಲ್ಲಿ ಜಡ್ಡುಗಟ್ಟು ನಿಂತ್ಕೋಬೇಕು, ಜಡ್ಡುಗಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲ ಜಾತಿಯವರು ಇದ್ದಾಗ, ಎಲ್ಲ ರಕ್ತಗಳು ಬೆರೆತಾಗ, ಎಲ್ಲ ಆಲೋಚನಾ ಕ್ರಮಗಳು ಮತ್ತು ಆಚರಣಾ ವಿಧಾನಗಳು ಒಟ್ಟಿಗೆ ಸೇರಿದಾಗ ಒಂದು ಸಂಸ್ಥೆಗೆ ಶಕ್ತಿ ಬರುತ್ತೆ. ನಾನು 2 ಉದಾಹರಣೆ ಕೊಡ್ತೀನಿ. ಒಂದು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ GSS ಮಾಡಿದ್ದು, ಇನ್ನೊಂದು ಲಂಕೇಶ್ ಪತ್ರಿಕೆ. ಅವ್ರೇನು ಮಾಡ್ತಾರೆ, ತಮ್ಮ ಜಾತಿಯವ್ರಿಗೆ ಹೆಚ್ಚು ಆದ್ಯತೆ ಕೊಟ್ಟಿರಲಿಲ್ಲ. ಅಲ್ಲಿ ವರದಿಗಾರರು ಇರ್ಬೋದು ಅಥವಾ ಇನ್ಯಾವುದೋ ಎಡಿಟೋರಿಯಲ್ ಕೆಲಸ ಮಾಡುವಂಥವ್ರು ಇರ್ಬೋದು. ಇವರೆಲ್ಲರನ್ನು ಗಮನಿಸಿ ಲೇಖಕರು ಎಲ್ಲ ಯಾರೋ ಸಾರಾ ಬುಬ್ಕರು, ಬಾನು ಮಷ್ತಾಕ್ ಇಂಥವ್ರಿಗೆ ಆದ್ಯತೆ ಕೊಡ್ತಾರೆ. ಆಮೇಲೆ ನಮ್ಮ ಚಂದ್ರೇಗೌಡ ಅಂತೇಳಿ ಕುರುಬ ಜನಾಂಗಕ್ಕೆ ಸೇರಿದವರು, ಅವ್ರಿಗೆ ಆದ್ಯತೆ ಕೊಡ್ತಾರೆ. ಅಥವಾ ತುಂಬ ಜನ ಬೇರೆ ಬೇರೆ ಮುಸಲ್ಮಾನರು, ದಲಿತರು, ಕ್ರೈಸ್ತರು, ಬೇರೆ ಬೇರೆ ತಳ ಸಮುದಾಯಗಳಿಗೆ ಸೇರಿದವರು, OBCಗಳು, ಇಂಥವ್ರಿಗೆ ಕೊಟ್ಟಾಗ ಆ ಪತ್ರಿಕೆಗೆ ಒಂದು ಶಕ್ತಿ ಬರುತ್ತೆ. ಲಂಕೇಶ್ ನಾನು ಮಾಡಿದ್ದೀನಿ ಬಿಡು, ನನ್ನ ಜಾತಿಯವ್ರನ್ನೇ ಸೇರಿಸ್ಕೊಂಬಿಡೋಣ ಅಂದಿದ್ದರೆ ಅದು ಸರ್ವನಾಶ. ಇದು ಈಗ ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದು, ನಮ್ಮ ಜಾತಿಯವನು ಯಾರಿದ್ದಾನೆ, ಅವನಿಗೇನಾದರೂ ಮಾಡೋಣ ಅಥವಾ ಅವನಿಂದ ಏನಾದ್ರು ಲಾಭ ತಗೊಳ್ಳೋಣ. ಈ ಥರದ ಮನಸ್ಥಿತಿಯಿಂದಾಗಿ ಇಡೀ ದೇಶ ಹಾಳಾಗ್ತಾ ಇದೆ. ಎರಡು ಸಂಸ್ಥೆಗಳನ್ನ ನಿಮಗೆ ಉದಾಹರಣೆ ಕೊಟ್ಟಿದ್ದೀನಿ. ಆ ಮಾಡೆಲ್ ಇಡೀ ದೇಶಕ್ಕಿರಬೇಕು ಅನ್ನೋದು ಬಾಬಾ ಸಾಹೇಬರ ಆಲೋಚನೆ. ಅವರು ಯಾಕೆ ಎಲ್ಲರಿಗೂ ರಿಸರ್ವೇಷನ್ ಕೊಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಈ ರಿಸರ್ವೇಷನ್ ಬಗ್ಗೆ ನೀವು ಪ್ರಶ್ನೆ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನು ಹೇಳೇ ಬಿಡ್ತೀನಿ ನಿಮಗೆ. ಸಾಮಾನ್ಯವಾಗಿ ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ಅವರು SC STಗೆ ಮಾತ್ರ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಕಪೋಲ ಕಲ್ಪಿತವಾದಂಥ ವಿಚಾರಧಾರೆಯನ್ನು OBCಗಳ ನಡುವೆ ಹರಳಲಾಗಿದೆ. ಆ ಮಂಡಲ್ ಕಮಿಷನ್ ಬಂದಂಥ ಕಾಲದಲ್ಲೂ ನೀವು ಗಮನಿಸಿರ್ಬೋದು, OBCಗಳೇ ಅದರ ವಿರುದ್ಧ ಹೋರಾಟ ಮಾಡಿತ್ತು. ಯಾರಿಗೆ ಅನುಕೂಲ ಆಗ್ತಾ ಇತ್ತೋ ಅವರೇ ತಮ್ಮ ಮೇಲೆ ತಾವೇ ಕಲ್ಚಪ್ಪಡಿ ಹೇಳ್ಕೊಳ್ತಾ ಇದ್ರು. ನಾನು ಹೇಳ್ತಲೇ ಇದ್ದೀನಿ, ನಮ್ಮ ಒಕ್ಕಲಿಗ ಜನಾಂಗ ಕೇಳ್ತೀನಿ, ಲಿಂಗಾಯತಿ ನೋಡಿ, ಎಲ್ಲ ಜಾತಿಯವ್ರಿಗೂ ಇದೆ. ಇವತ್ತು ಬ್ರಾಹ್ಮಣರಿಗೆ ರಿಸರ್ವೇಷನ್ ಇದೆ ಸರ್. EWS ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಅನಿಸ್ತಾ ಇರೋದು, ನಮ್ಮ ದೇಶದಲ್ಲಿ ಈ ಜಾತೀಯತೆ ಯಾವ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಸರ್? ಇಲ್ಲಿ ಜಾತಿನೇ ಭಾಳ ಮೂಲ ಬಂಡವಾಳ. ಯಾಕೆ ಆ ಥರ ಆಗ್ತಾ ಇದೆ? ಈಗ ಜಾತಿಗೆ ಒಂದು ಪ್ರಖರತೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಎಷ್ಟೋ ವರ್ಷಗಳಿಂದ ಈ ಎಲ್ಲ ಶೂದ್ರ ಸಮುದಾಯಗಳನ್ನು ತುಳಿದಿಟ್ಟಿದ್ರು. ಇವತ್ತು ನಮಗೆ ಬಾಯಿ ಬಂದಿದೆ, ಅಕ್ಷರ ಕಲ್ತಿದ್ದೀವಿ, ಸ್ವಾತಂತ್ರ್ಯ ಸಿಕ್ಕಿದೆ, ಈಗ ಮಾತಾಡ್ತಾ ಇದ್ದೀವಿ ನಾವು. ಸರ್, ಬಾಯಿ ಬಂದಿದೆ, ಮಾತಾಡ್ತಾ ಇದ್ದೀವಿ, ಕೆಲಸ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಈಗ ನೋಡಿ ಸರ್, 100 ವರ್ಷಗಳ ಹಿಂದೆ RSS ಮಾಡಿದ್ರು. ಯಾಕೆ ಮಾಡಿದ್ರು? ಮಹಾರಾಷ್ಟ್ರದಲ್ಲಿ, ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಈ ತಳವರ್ಗಗಳು ಜಾಗೃತರಾದರು. ಹೌದು. ನಮ್ಮನ್ನು ಇಷ್ಟು ವರ್ಷ ಇವರು ತುಳಿದಿಟ್ಟಿದ್ರು, ನಮ್ಗೆ ಈಗ ಜ್ಞಾನ ಬರ್ತಾ ಇದೆ. ಈಗ ಅವರು ಪುಲೆ ಅವರು, ಮಹಾತ್ಮ ಪುಲೆ ಅವರೆಲ್ಲ ಶಾಲೆಗಳನ್ನ ಪ್ರಾರಂಭ ಮಾಡಿದ್ಮೇಲೆ, ಅವರು ಅಕ್ಷರಗಳನ್ನ ಕಲ್ತ ಮೇಲೆ ನಮ್ಮನ್ನು ಇಷ್ಟು ವರ್ಷ ಇವರು ತುಳಿದಿಟ್ಟಿದ್ರು. ನಾವು ಸಂಘಟಿತರಾಗಬೇಕು, ನಾವು ಜಾಗೃತರಾಗಬೇಕು ಅಂತ ಯಾವಾಗ ಅವರು ಶುರು ಮಾಡಿದ್ರು, ಇವರು ಎಚ್ಚೆತ್ಕೊಂಡ್ರು. RSS ಅಂತ ಸಂಘಟನೆ ಮಾಡಿ, ಸೊ ನಾವು ಜಾತಿಯಲ್ಲಿ ಕಡಿಮೆ ಇದ್ದರೂ ನಾವು ಬುದ್ಧಿಯಲ್ಲಿ ಬಹಳ ಪ್ರಬಲರು, ನಾವು ಈ ಭೂಲೋಕದ ದೇವತೆಗಳು, ನಮಗೆ 2 ಜನ್ಮ ಇದೆ, ನಾವು ಎಲ್ಲ ಮನುಷ್ಯರಂತೆ ಹುಟ್ಟಿದ್ರು, ನಾವು 8 ವರ್ಷ ಆಗಿ ಉಪನಯನ ಮಾಡ್ಕೊಂಡು ದಾರ ಕಟ್ಕೊಂಡ್ಬಿಟ್ರೆ ನಾವು ಭೂಸುರರಾಗ್ತೀವಿ ಅಂತ ಹೇಳಿ
ಯೋಚನೆ ಮಾಡಿ, ಅವರು 100 ವರ್ಷಗಳ ಹಿಂದೆ ಸಂಘಟನೆ ಪ್ರಾರಂಭ ಮಾಡಿ ಕಾರ್ಯಕರ್ತರನ್ನ ತರಬೇತಿ ಮಾಡಿದ್ರು, ಹೌದು, ಹಣ ಸಂಗ್ರಹ ಮಾಡಿದ್ರು. 100 ವರ್ಷಗಳು ಪ್ರಯತ್ನ ಪಟ್ಟಿದ್ದಾರೆ ಸರ್. ಎಷ್ಟು ಜನರೇಷನ್ ಆಗಿರ್ಬೋದು? 1, 2, 3, 4 ಜನರೇಷನ್ ಆಗಿರ್ಬೋದು. ಇವತ್ತು ಅವರು ದೇಶನ ಆಳ್ತಾ ಇದ್ದಾರೆ. ಹೌದು, ದೇಶನ ಆಳ್ತಾ ಇದ್ದು ಒಂದು ಹಂತಕ್ಕೆ ಬಂದು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ಸಕ್ರಿಯರಾಗಿದ್ದರು ನಾಯಕರು, ಮಹಾತ್ಮ ಗಾಂಧಿಯವರಾಗಿದ್ದರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಖಾನ್ ಅಬ್ದುಲ್ ಗಫಾರ್ ಖಾನ್ ಆಗಿರ್ಬೋದು, ಇವರೆಲ್ಲ ಸೇರಿ ಇದನ್ನ ಧರ್ಮಾತೀತ ಜಾತ್ಯಾತೀತ ದೇಶ ಮಾಡಿದ್ದಾರೆ. ಅದು ಆಗಬಾರ್ದು. ಮನುಶಾಸ್ತ್ರವನ್ನು ಮತ್ತೆ ತರಬೇಕು. ನಾವು ವರ್ಣಾಶ್ರಮ ಧರ್ಮವನ್ನೇ ಇಲ್ಲಿ ನಾವು ಕಾನೂನು ಮಾಡಿ ನಾವು ಶ್ರೇಷ್ಠರಾಗಿ ಇರಬೇಕು ಅಂತೇಳಿ ಇವತ್ತು ಸಂವಿಧಾನನ ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ. ನಾವೀಗ ಭಾಷಣ ಮಾಡ್ತಾ ಇದ್ದೀವಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಖುಷಿ ಪಡ್ತಾ ಇದ್ದೀವಿ, ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಕಾನೂನು ಮಾಡೋ ಜಾಗದಲ್ಲಿ ಹೋಗು ಕೂತ್ಕೊಳ್ಳುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀವಿ ಸರ್? ಇದು ಒಂದು ದೌರ್ಭಾಗ್ಯ ಅಂತಲೇ ನನಗನ್ನಿಸುತ್ತೆ. ನೋಡಿ, ಇದು RSS ಶುರುವಾಗಿ 100 ವರ್ಷ ಆಯಿತು. ಆದರೆ ಈ ಮನಸ್ಥಿತಿ ಇದೆಯಲ್ಲ, RSSನವರ ರೀತಿಯ ಮನಸ್ಥಿತಿ, ಅದು ಸಾವಿರಾರು ವರ್ಷಗಳಿಂದ ಇಲ್ಲಿದೆ ನಮ್ಮ ದೇಶದಲ್ಲಿ. ನಿಮಗೆ ಬುದ್ಧನ ಕಾಲದೊಳಗಡೆ ಇದೇ ಥರ ಇತ್ತು ವಾತಾವರಣ. ನವನಂದನರ ಕಾಲದಲ್ಲಿ ಇದೇ ರೀತಿಯಲ್ಲಿತ್ತು. ಚರಿತ್ರೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ನವನಂದನರು ಅತ್ಯಂತ ಡೆಮಾಕ್ರೆಟಿಕ್ ಆಗಿದ್ದವರು. ಆಮ್ರಪಾಲಿ ಅಂತ ಒಬ್ಬ ವೇಶ್ಯ. ಸರ್, ನಾನು ಅರ್ಥ ಮಾಡ್ಕೊಂಡಿದ್ದಂಗೆ ಆವಾಗ ರಾಜ ಮಹಾರಾಜರು ಆಳ್ತಾ ಇದ್ದರೂ ಕೂಡ, ನಾನು ಎಲ್ಲೋ ಒಂದು ಕಡೆ ಹೇಳಿದೆ, ಭಾಳ ಕಾಂಟ್ರವರ್ಸಿ ಆಯಿತು. ಸೋತ ರಾಜನ್ನ, ಸತ್ತ ರಾಜನಿಗೆ ಶ್ರಾದ್ದ ಮಾಡೋದು ಇವರೇ, ಗೆದ್ದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಇವರೇ. ನಿಜ ಸರ್. ಇವ್ರನ್ನ ದೈವಾಂಶ ಸಂಭೂತರು ಅಂತ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಯಾಕೆಂದರೆ ಇದು ವೈಶ್ಯರಿಗೆ, ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಅನುಕೂಲವಾಗಿತ್ತು. ಯಾರಿಗೆ ಬುದ್ಧಿಮತ್ತೆ ಚೆನ್ನಾಗಿದೆ, ಯಾರಿಗೆ ಶಕ್ತಿ ಇದೆ, ಯಾರಿಗೆ ವ್ಯವಹಾರ ಜ್ಞಾನ ಇದೆ, ಅವ್ರ 10% ಈ 3 ಜಾತಿ ಮಾಡಿಕೊಂಡು ಈ 90% ಶೂದ್ರರನ್ನ ಮತ್ತು ಪಂಚಮರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಇವತ್ತು ಅದೇ ವ್ಯವಸ್ಥೆನ ಕಾನೂನು ಮಾಡಬೇಕು ಅಂತ ಹೊರಡ್ತಾ ಇದ್ದಾರಲ್ಲ ಸರ್. ಅದ್ರ ಹೋರಾಟ ಏನು ಮಾಡ್ತಾ ಇದ್ದೀವಿ ನಾವು? ಅಲ್ಲಲ್ಲ, ಅದು ಆ ಹೋರಾಟಕ್ಕೆ ಬರೋಣ. ಬಟ್ ಹೋರಾಟ ಮಾಡಬೇಕು ಅಂದರೆ ಈ ಹಿಂದಿಂದೆಲ್ಲ ನೀವು ತಿಳಿದೇ ಹೋದ್ರೆ, ನಾನು ಅದನ್ನೇ ಯಾವತ್ತು ಹೇಳ್ತಿದ್ದೆ, ನಮ್ಮವರಿಗೆ ಅಧ್ಯಯನ ಮಾಡಿ, ಆಂದೋಲನ ಮಾಡಿ, ಆಮೇಲೆ ಅಧಿಕಾರ ಇಲ್ಲ ಸರಿ. ಈಗ ನಾವೆಲ್ಲ ಬಾಯಿ ಬಂತು ಅಂತ ಹೇಳಿದೆ ನಾನು, ನೀವು ಪ್ರಶ್ನೆ ಮಾಡಿದ್ರಿ. ನಿಜ. ಅದೇನು ಗೊತ್ತಾ, ನಾವು ವಿದ್ಯಾವಂತರು ಅಂತ ಹೇಳ್ಕೊಳ್ತೀವಿ. ನಮ್ಮ ವಿದ್ಯೆಯ ಮಟ್ಟ ಏನು, ನಮ್ಮ ಜ್ಞಾನದ, ಒಬ್ಬ ಮೆಡಿಕಲ್ ಓದ್ದವನು ಅಷ್ಟೇ, ಯಾವ ಕಾಯಿಲೆ, ಯಾವ ಔಷಧಿ ಏನು, ಅಷ್ಟು ಬಿಟ್ಟರೆ ಬೇರೆ ಅವನಿಗೆ ಹಿಸ್ಟ್ರಿ ಗೊತ್ತಿರಲ್ಲ, ಸೋಷಿಯಾಲಜಿ ಗೊತ್ತಿರಲ್ಲ, ಆಮೇಲೆ ರಾಜಕಾರಣ ಗೊತ್ತಿರಲ್ಲ, ಸಂವಿಧಾನ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅಥವಾ ಒಬ್ಬ ಇಂಜಿನಿಯರಿಂಗ್ ಓದ್ದವನಿಗೂ ಏನೂ ಗೊತ್ತಿರಲ್ಲ, ಅವನು ಅಷ್ಟೇ ಇಂಜಿನಿಯರಿಂಗ್, ಅವನು ಅದರೊಳಗೆ ಒಂದೊಂದರೊಳಗೆ ಎಕ್ಸ್ಪರ್ಟು. ಅವನು ಯಾರು ಸಿವಿಲ್ ಓದಿದ್ರದು, ಎಲೆಕ್ಟ್ರಿಕ್ ಓದಿದ್ರದು, ಮೆಕ್ಯಾನಿಕಲ್ ಓದಿದ್ರು, ಇದು ಅಷ್ಟರೊಳಗೆ ಅವನು ಅದಕ್ಕೆ ದೊಡ್ಡ ಇದು ಅಂತ ಅಂದ್ಕೊಂಬಿಟ್ರೆ. ಅವನು ಮಾಸ್ಟರ್ ಡಿಗ್ರಿ, PhD ಎಲ್ಲ ಮಾಡ್ತಾರೆ. MBBS ಓದೋರು ಹಾಗೆ ಮಾಡ್ತಾರೆ. ಎಲ್ಲರೂ ಏನು ಮಾಡ್ಕೊಂಡಿದ್ದಾರೆ, ತಮ್ಮ ತಾವೇ ಒಂದು ಕೋಟೆಯನ್ನು ಹಾಕ್ಕೊಂಬಿಟ್ಟಿದ್ದಾರೆ. ಬೇರೆದನ್ನು ನಾನು ಹೇಳೋದು, ನಮ್ಮ ದೇಶದ ಜನರಲ್ಲಿ ವಿನಂತಿ ಮಾಡಿ ಹೇಳೋದೇನದು, ಈ ದೇಶದ ಚರಿತ್ರೆಯನ್ನು ಓದಿ. ಚರಿತ್ರೆ ನಿಮಗೆ ಅನೇಕ ಪಾಠಗಳನ್ನು ಹೇಳ್ಕೊಡುತ್ತೆ. ಇದನ್ನೇ ಬಾಬಾ ಸಾಹೇಬರು ಹೇಳಿರೋದು. ಯಾರು ಚರಿತ್ರೆಯನ್ನು ತಿಳಿಯಲ್ವೋ ಅವರು ಚರಿತ್ರೆಯನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ಹೇಳಿದಾರಲ್ಲ ಅವರು. ಯಾತಕ್ಕೆ ಹೇಳಿದ್ದಾರೆ? ಬಾಬಾ ಸಾಹೇಬ್ರಿಗೆ ಆ ಕಲ್ಪನೆ ಇತ್ತು ಅವರಿಗೆ. ಅವರು ಹಿಸ್ಟ್ರಿಯನ್ನು ಗಂಭೀರವಾಗಿ, ಭಾರತದ ಚರಿತ್ರೆಯನ್ನು ನಮಗೆಲ್ಲ ತಿಳಿಸ್ತವ್ರೆ ಸರಿಯಾದ ಇದರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್, ನಾನು ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತಾ, ಹತ್ತತ್ರ. ಈಗ ನಮಗೆ ಕಡ್ಡಾಯ ಶಿಕ್ಷಣ ಅಂತ ಮಾಡಿದ್ರು ಸಂವಿಧಾನದಲ್ಲಿ. ಕಡ್ಡಾಯ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಆಯಿತಾ? ಕಾಂಗ್ರೆಸ್ ಪಕ್ಷದವ್ರು ಆಳಿದ್ರು, ಈಗ ಯಾರು ಆಳ್ತಾ ಇದ್ದಾರೆ? ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಬಡತನ ಇದ್ದೇ ಇದೆ. ಅವನು ಆ ಬಡತನದಲ್ಲೂ ಸ್ವಲ್ಪ ಉಳಿಸಿ ಸರ್ಕಾರಿ ಶಾಲೆ ಕಳ್ಸೋಕ್ಕೆ ಆಗ್ತಾ ಇತ್ತು, ಕಾನ್ವೆಂಟಿಗೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಹೌದು. ಕಡ್ಡಾಯ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದಾರೆ? ಆದರೆ ಅವರು ಬ್ರಾಹ್ಮಣ ಸಮುದಾಯದಲ್ಲಿ ಎಲ್ಲ ವಿದ್ಯಾವಂತರಾದರು, ವಿದ್ಯೆಗೆ ಮಹತ್ವ ಕೊಟ್ಟರು. ಅವರು ಹೌದು, ವಿದ್ಯೆಗೆ ಮಹತ್ವ ಕೊಟ್ಟರು, ವಿದ್ಯಾವಂತರಾದರು, ಅಧಿಕಾರ ಸ್ಥಾನದಲ್ಲಿ ಅವರಿದ್ದಾರೆ ಇವತ್ತು. ಮತ್ತೆ ನಾವು ಬಹುಸಂಖ್ಯಾತಲ್ಲಿರೋ ನಾವು ಅವ್ರ ಕೈಲಿ ಆಳಿಸ್ಕೊಳ್ತಾ ಇದ್ದೀವಿ. ಹೌದು. ನಾಳೆ ಈ ಸಂವಿಧಾನವನ್ನು ಅವರು ಬದಲಾವಣೆ ಮಾಡಿದ್ರೆ ಮತ್ತೆ ನಾವು ಅಲ್ಲೇ ನೀವು ಹೇಳೋದು ಆ ಸ್ಥಾನಕ್ಕೆ ಹೋಗ್ಬೇಕು. ನೀವು ಹೇಳೋದು ಸತ್ಯ ಸರ್. ಅದಕ್ಕೆ ಈ ನಮ್ಮ ಜನರನ್ನ 90% ಇದ್ದಾರಲ್ಲ, ಆಮೇಲೆ ಇವರು ಸಂಪೂರ್ಣ ಏನು ಅನಕ್ಷರಸ್ಥರಲ್ಲ. ಈಗ ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿದ್ದ
ಅನಕ್ಷರಸ್ಥರ ಸಂಖ್ಯೆಗೂ ಇವತ್ತಿನ ಸಂಖ್ಯೆಗೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಏನೋ ಒಂಚೂರು ಅದು ಇದು ಓದ್ಕೊಂಡೇನೋ ಓದ್ಕೊಂಡಿದ್ದಾರೆ. ಈ ಓದ್ದವರಿಗೆ ನಾವು ಏನನ್ನು ಓದಬೇಕು ಅನ್ನೋಂಥದ್ರ ಬಗ್ಗೆ ತಿಳಿಸಿದ್ರೆ ಇವ್ರಿಗೆ ನಾಲೆಡ್ಜ್ ಬರುತ್ತೆ. ಸೊ ಅದನ್ನು ನಾವು ಮಾಡ್ತಾ ಇಲ್ಲ. ಈಗ ಸರ್ಕಾರಗಳು ಕೂಡ ಏನು ಮಾಡ್ತವೆ ಅಂತಂದರೆ ಒಂದು ಏನೋ ಕಮಿಟಿ ಮಾಡ್ತವೆ. ಆ ಕಮಿಟಿಗಳು ಅವ್ರಿಗೆ ಬೇಕಾದಂಥ ಇದನ್ನು ಟೆಕ್ಸ್ಟ್ಗಳನ್ನು ಹಾಕಿ ಇದನ್ನೇ ಓದಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಖಾಸಗಿ ಶಾಲೆಯವರಂತೂ ಅವ್ರದ್ದೇ ಆದ ಟೆಕ್ಸ್ಟ್ಗಳನ್ನ ಮಾಡ್ಕೊಳ್ತಾರೆ. ಈಗ ಡೀಮ್ಡ್ ಯೂನಿವರ್ಸಿಟಿಗಳು ಬಂದಿದ್ದಾವೆ, ಅವರು ಕೂಡ ಎಲ್ಲ ತಮಗೆ ಬೇಕಾದ ಟೆಕ್ಸ್ಟನ್ನು ಅಷ್ಟೇ ಮಾಡ್ಕೊಳ್ತಾರೆ. ನನಗೆ ಗುಲ್ಬರ್ಗ, ರಾಯಚೂರು ಆ ಭಾಗದ ಶಿಕ್ಷಣದ ಇದಿದೆಯಲ್ಲ, ನನಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅಲ್ಲಿ ನಮ್ಮ ಭಾಗದ ಜನರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಕಲ್ಪನೆ ಇದೆ. ತಪ್ಪಲ್ಲ, ಇರಬೇಕು. ಆದರೆ ಒಟ್ಟು ಕನ್ನಡ ಸಾಹಿತ್ಯ ಇದೆಯಲ್ಲ, ಅದನ್ನು ಬಿಟ್ಟು ನಾವು ಗುಲ್ಬರ್ಗ ವಿಭಾಗದಷ್ಟೇ ಓದ್ತೀವಿ ಅಂತಂದ್ಬಿಟ್ರೆ ಅಲ್ಲಿನ ಮಕ್ಕಳ ಕಥೆ ಏನಾಗಬೇಕು? ಆ ಮಕ್ಕಳಿಗೆ ಕುವೆಂಪು ತಿಳಿಯೋದು ಬೇಡವಾ, ಬೇಂದ್ರೆ ತಿಳಿಯೋದು ಬೇಡವಾ, ಕಾರಂತರ ತಿಳಿಯೋದು ಬೇಡವಾ? ಸೊ ಈ ಥರ ಕವಿಗಳು ಇಡೀ ಕರ್ನಾಟಕದಲ್ಲಿರೋರು, ಅವರು ಕುವೆಂಪುನ ನೀವು ಮೈಸೂರಿನವರು ಅಥವಾ ಶಿವಮೊಗ್ಗದವರು ಅಂತ ಅನ್ನೋ ಹಾಗಿಲ್ಲ. ಅವರು ಇಡೀ ಕರ್ನಾಟಕಕ್ಕೆ ಸೇರಿದವರು, ಅವರು ಜಗತ್ತಿನ ಕವಿ. ಕಾರಂತರನ್ನ ಮಂಗಳೂರಿನವರು ಅಂತ ಹೇಳೋಕ್ಕಾಗುತ್ತಾ? ತೇಜಸ್ವಿನ ಮೂಡಿಗೆರೆಯವರು ಅಂತ ಹೇಳೋಕ್ಕಾಗುತ್ತಾ? ಅವರೆಲ್ಲರೂ ಲಂಕೇಶ್ ಯಾವುದೋ ಶಿವಮೊಗ್ಗದವರು, ಅನಂತಮೂರ್ತಿ ಇನ್ನೆಲ್ಲೋ ನಮ್ಮ ಕಂಬಾರರು ಬೆಳಗಾಂನವರು ಅಂತ ಹೇಳೋಕ್ಕಾಗಲ್ಲ. ಪ್ರಶ್ನೆ ಇದೆ. ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಶಿಲ್ಪಕಲೆ ಆಗಲಿ, ನೃತ್ಯ ಆಗಲಿ, ಎಲ್ಲ ಕಲಾ ಪ್ರಕಾರಗಳ ಮೂಲಭೂತ ಉದ್ದೇಶ ಏನು ಸರ್? ಭಾಳ ಮುಖ್ಯವಾದ ಉದ್ದೇಶ ಅಂತಂದರೆ ಮನಸ್ಸಿಗೆ ಸಂತೋಷ ಕೊಡೋದು ಮತ್ತು ಒಂದು ವಿವೇಕವನ್ನು ಬೆಳೆಸೋದು. ಈ ಎರಡನೇದಿದೆಯಲ್ಲ ವಿವೇಕ, ಅದಕ್ಕೆ ಕನ್ನಡ ಸಾಹಿತ್ಯ ಮೊದಲ ಆದ್ಯತೆ ಅನ್ಕೊಡ್ತೀನಿ. ನನಗೇನಾಯಿತು ಸರ್, ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲಿ ಮೊದಲನೇದಾಗಿ ಹೇಳಿದ್ದೇನೆಂದರೆ, ಈ ಮಾನವ ಪ್ರಾಣಿಯನ್ನು ಮಾನವನನ್ನಾಗಿ ಮಾಡೋದು ಈ ಕಲೆಗಳು. ನಿಜ. ಆಗೋದು ಅಂದರೆ ಏನು? ಅನುಕಂಪ ಇಟ್ಕೊಳ್ಳುವಂಥದ್ದು, ಎಸ್, ಸಹಮಾನವನ ಬಗ್ಗೆ ಕಳಕಳಿ ಇಟ್ಕೊಳ್ಳುವಂಥದ್ದು. ನಾನೂ ಬದುಕಬೇಕು, ನೀನು ಬದುಕಬೇಕು, ನಮ್ಮಲ್ಲಿ ಸಮಾನತೆ ಇರಬೇಕು, ಹಂಚ್ಕೊಂಡು ತಿನ್ನೋಣ ಅನ್ನೋ ಮನೋಭಾವ ಮನುಷ್ಯರಲ್ಲಿ ಬರಬೇಕು, ಇಡೀ ಮನುಷ್ಯರಲ್ಲಿ. ಕರೆಕ್ಟ್ ಸರ್. ಎಷ್ಟು ಸಕಲ ಚೆನ್ನಾಗಿ ಜೀವಾತ್ಮರಿಗೆ ಲೇಸನೆ ಬಯಸುವ ಸರ್. ನೀವು ಅದಕ್ಕೆಲ್ಲ ಅಲ್ಲಿ ಇಲ್ಲಿ ಉದಾಹರಣೆ ಹುಡುಕಕ್ಕೆ ಹೋಗಬೇಡಿ. ನಾನೇ ಸಾಕ್ಷಾತ್ ಉದಾಹರಣೆ ಅದಕ್ಕೆ. ನಾನೇನಾದರೂ ಕನ್ನಡ ಸಾಹಿತ್ಯ ಓದದೇ ಇದ್ದಿದ್ರೆ ಏನಾಗಿರ್ತಿದೆ ಇವತ್ತು? ಭಾಳ ದೊಡ್ಡ ಕೋಮುವಾದಿಯಾಗಿ ಮಸೀದಿ ಎದುರುಗಡೆ ಕಹಳೆ ಊದ್ಕೊಂಡು, ಇನ್ಯಾರ್ದೋ ಸಾಬ್ರ ಮನೆ ಮೇಲೆ ಕಲ್ಲೇಸ್ಕೊಂಡು ಈ ಥರ ಇರ್ತಾ ಇದ್ದೆ ನಾನು. ನಿಮ್ಗೆ ಹೌದು, ನನ್ನ ಹಿನ್ನೆಲೆ ಗೊತ್ತಿಲ್ಲ. ABVP-ಲಿದ್ದೆ, ಭಾಳ ಚಿಕ್ಕ ವಯಸ್ಸಿಂದಲೇ ಇದ್ದೆ. ಮತ್ತೆ ಯಾಕೆ ಬದಲಾವಣೆ ಆದ್ರಿ? ನಾನು ಅದು ಕನ್ನಡ ಸಾಹಿತ್ಯ ನನ್ನ ಬದಲಾಯಿಸ್ತು. ಅಂತ ಮೇಷ್ಟ್ರುಗಳು ಸಿಕ್ಕಿರು. ನನ್ನ ಕೀರಂ ನಾಗರಾಜ್ ಅಂತ ಗುರುಗಳು ಹೇಳ್ತಿರ್ತಾನಲ್ಲ, ಅವರು ಯಾವಾಗಲೂ ನನಗೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ಕೃತಿಗಳನ್ನು ಓದಕ್ಕೆ ಕೊಡೋರು. ಇದರೊಳಗೆ ಏನು ಓದಬೇಕು ಅಂತ ಹೇಳ್ತಾ ಇದ್ರು ಅವರು. ಯಾವುದನ್ನು ಓದಿಸ್ತಾ ಇದ್ರು ಅಂದರೆ, ಯಾವುದು ಅತ್ಯಂತ ಮಾನವೀಯವಾಗಿದೆ, ಧರ್ಮ ನಿರಪೇಕ್ಷವಾಗಿದೆ, ಜಾತ್ಯತೀತವಾಗಿದೆ, ಮಾನವೀಯವಾಗಿದೆ, ಅಂತಃಕರಣವುಳ್ಳ ಭಾಗ ಇದೆ, ಅಂಥದ್ದನ್ನ ಓದಯ ಅಂತ ಓದಿಸೋರು. ಅದನ್ನೇ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಹೇಳಿದ್ದು ನಮಗೆ. ಮಾನವ ಪ್ರಾಣಿಯನ್ನು ನೀವೇ ಹೇಳಿದ್ರು. ನಾನೇ ಉದಾಹರಣೆ ಅಂತ ನೀವು ಹೇಳಿದ್ರಲ್ಲ, ನೀವು ಸಾಹಿತ್ಯ ಓದಿ ಹೋಗಿದ್ರೆ ನೀವು ಹೇಳಿಲ್ಲ, ಒಬ್ಬ ರೌಡಿಯಾಗಿರ್ತಿದ್ರಿ. ಭಗವದ್ ಧ್ವಜ ಹಿಡ್ಕೊಂಡು ಜೈ ಬಜರಂಗ ಬಲಿ ಅಂತ ಹೋಗಿ ಇಷ್ಟೊತ್ತಿಗೆ ಯಾರು ಹೊಡೆದಾಕೋರೋ ಅಥವಾ ಇನ್ನೇನಾಗ್ತಿದ್ನೋ ಗೊತ್ತಿಲ್ಲ. ಒಳ್ಳೇದಾಗಿದ್ರು ಆಗಿರ್ಬೋದು, ಕೆಟ್ಟದಾದ್ರೂ ಆಗಿರ್ಬೋದು. ಆಗಿರುವಾಗ ನಮ್ಮ ಇವತ್ತಿನ ವಿದ್ಯಾವಂತ ಯುವಕ ಯುವತಿಯರಿಗೆ, ತಳವರ್ಗಗಳ ದುಡಿಯುವ ವರ್ಗಗಳ ವಿದ್ಯಾವಂತ ಯುವಕ ಯುವತಿಯರಿಗೆ ನಿಮ್ಮ ಸಂದೇಶ ಏನು, ಮಾರ್ಗದರ್ಶನ ಏನು? ಬೆಳಕು